ಫಟಾಫಟ್ 50ಗೆ ಸ್ವಾಗತ. ನಾನು ಮಧುಶ್ರೀ. ನಾನು ಮಧು ನಾಗರಾಜ್. ಇದೀಗ 50 ಸುದ್ದಿಗಳನ್ನ ಫಟಾಫಟ್ ಅಂತ ನೋಡ್ಕೊಂಡು ಬರೋಣ. ಕನಿಷ್ಠ 10 ರಿಂದ ಗರಿಷ್ಠ 90 ರೂಪಾಯಿ ಮೆಟ್ರೋ ಟಿಕೆಟ್ ದರದಲ್ಲಿ ಬದಲಾವಣೆ ಇಲ್ಲ. ಆದರೆ ಕೆಲವು ಸ್ಟೇಜ್ಗಳಲ್ಲಿ %90 ರಿಂದ %100 ದರ ಹೆಚ್ಚಾಗಿದೆ. ಅಂತ ಕಡೆಗಳಲ್ಲಿ %30 ದರ ಕಡಿಮೆ ಮಾಡಲಾಗುವುದು ಅಂತ ಬಿಎಂಆರ್ಸಿಎಲ್ ತಿಳಿಸಿದೆ. ₹30 ಇದ್ದ ಟಿಕೆಟ್ ₹60 ಆಗಿದ್ರೆ ಅಲ್ಲಿ ಮಾತ್ರ ದರ ಇಳಿಕೆ ಅಂತ ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ್ ರಾವ್ ಸ್ಪಷ್ಟಪಡಿಸಿದ್ದಾರೆ. ಮೆಟ್ರೋ ಪ್ರಯಾಣ ದರ ಇಳಿಕೆ ಆಗಲ್ಲ. ಕನಿಷ್ಠ ₹10 ಗರಿಷ್ಠ 90 ಇರಲಿದೆ. ಆದರೆ ಅಲ್ಲೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ತೇವೆ. ದರ ಏರಿಕೆಯಿಂದ ಪ್ರಯಾಣಿಕರ ಸಂಖ್ಯೆ ಇಳಿಕೆ ಆಗಿರೋದಂತೂ ಸತ್ಯ ಅಂತ ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ್ ರಾವ್ ತಿಳಿಸಿದ್ದಾರೆ. ಮೆಟ್ರೋ ಟಿಕೆಟ್ ಅಲ್ಲದೆ ಪಾಸ್ ದರ ಕೂಡ ಹೆಚ್ಚಳವಾಗಿದ್ದು ಬಿಎಂಆರ್ಸಿಎಲ್ ಭಾರಿ ಸುಲಿಗೆ ಮಾಡ್ತಾ ಇದೆ ಅಂತ ಪ್ರಯಾಣಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ. 1, 3 ಮತ್ತು 5 ದಿನದ ಪಾಸ್ಗಳಿಗೆ ಮನಸೋ ಇಚ್ಛೆ ದರ ನಿಗದಿ ಮಾಡಲಾಗಿದೆ ಅಂತ ಕೆಂಡಕಾರಿದ್ದಾರೆ. ರಾಜ್ಯ ಕೇಂದ್ರ ಸರ್ಕಾರಗಳು ಸೇರಿ ಮೆಟ್ರೋ ಪ್ರಯಾಣ ದರ ಏರಿಕೆ ಮಾಡಿ ಈಗ ನಾಟಕ ಆಡ್ತಾ ಇವೆ. ದರ ಏರಿಕೆಗೆ ಎರಡೂ ಸರ್ಕಾರಗಳ ಅನುಮತಿ ಬೇಕು. %100 ದರ ಏರಿಕೆ ಮಾಡಿವೆ ಅಂತ ಪ್ರಯಾಣಿಕರು ಕಿಡಿಕಾರಿದ್ದಾರೆ. ಬೇರೆ ನಗರಗಳಿಗೆ ಹೋಲಿಕೆ ಮಾಡಿದರೆ ಬೆಂಗಳೂರಿನಲ್ಲಿ ಮೆಟ್ರೋ ಟಿಕೆಟ್ ರೇಟ್ ಹೆಚ್ಚಾಗಿದೆ. ಕೋಲ್ಕತ್ತಾ ಮೆಟ್ರೋದಲ್ಲಿ 20 ರಿಂದ 30 ಕಿಲೋಮೀಟರ್ ಅಂತರದಲ್ಲಿ 25, ಚೆನ್ನೈನಲ್ಲಿ 20 ರಿಂದ 30 ಕಿಲೋಮೀಟರ್ ಅಂತರಕ್ಕೆ 50, ದೆಹಲಿ ಮೆಟ್ರೋದಲ್ಲಿ 32 ಕಿಲೋಮೀಟರ್ ಮೇಲ್ಪಟ್ಟು ₹60 ಇದ್ರೆ ಬೆಂಗಳೂರಿನಲ್ಲಿ 25 ಕಿಲೋಮೀಟರ್ಗಿಂತ ಮೇಲ್ಪಟ್ಟು ₹90 ಟಿಕೆಟ್ ದರ ಇದೆ. ಮೆಟ್ರೋ ಪ್ರಯಾಣ ದರ ಇಳಿಕೆ ಮಾಡಲು ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ್ ರಾವ್ ಅವರಿಗೆ ನಿರ್ದೇಶನ ನೀಡಿದ್ದೇನೆ ಅಂತ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಕೆಲ ವಿಭಾಗಗಳಲ್ಲಿ ದರ ದ್ವಿಗುಣವಾಗಿದೆ. ಹೆಚ್ಚಳವಾದ ಭಾಗಗಳಲ್ಲಿ ದರ ಕಡಿಮೆ ಮಾಡಿ ಪ್ರಯಾಣಿಕರ ಹಿತ ಕಾಪಾಡಬೇಕು ಅಂತ ಸೂಚಿಸಿದ್ದಾರೆ. ಮೆಟ್ರೋ ದರ ಏರಿಕೆಯಲ್ಲಿ ಸರ್ಕಾರದ ಪಾತ್ರವಿಲ್ಲ. ಬಿಎಂಆರ್ಸಿಎಲ್ ಏನ್ ನಿರ್ಧಾರ ಮಾಡುತ್ತೋ ಮಾಡಲಿ, ನಾವು ಅಭಿಪ್ರಾಯ ತಿಳಿಸ್ತೇವೆ ಅಷ್ಟೇ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮೆಟ್ರೋ ದರ ಇಳಿಸಿದ್ರೆ ಜನರಿಗೆ ಅನುಕೂಲ ಎಂದು ಸಚಿವ ಎಂಬಿ ಪಾಟೀಲ್ ಅಭಿಪ್ರಾಯಪಟ್ಟಿದ್ದಾರೆ. ಮೆಟ್ರೋದಲ್ಲಿ ನಮ್ದು ಸಹಭಾಗಿತ್ವ ಇದೆ. ದರ ಹೆಚ್ಚಾದ್ರೆ ಜನ ವಾಹನದಲ್ಲಿ ಓಡಾಡ್ತಾರೆ. ನಾವು ದರ ಇಳಿಕೆಗೆ ಸಿದ್ಧ. ಕೇಂದ್ರ ಕೂಡ ಈ ಮಾತು ಹೇಳಿ ಅಂತ ಸಂಸದ ತೇಜಸ್ವಿ ಸೂರ್ಯ ಅವರಿಗೆ ಎಂಬಿ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ಬೆಂಗಳೂರಿನ ಬ್ಯಾಡರಹಳ್ಳಿಯ ಪ್ಲಾಸ್ಟಿಕ್ ತಯಾರಿಕಾ ಘಟಕದಲ್ಲಿ ಬೆಂಕಿ ಅನಾಹುತವಾಗಿದೆ. ಬೆಂಕಿ ಧಗಧಗಿಸಿದ್ರಿಂದ ದಟ್ಟ ಹೊಗೆ ಆವರಿಸಿತ್ತು. ಅಕ್ಕಪಕ್ಕದ ಮನೆಗೂ ಬೆಂಕಿ ವ್ಯಾಪಿಸಿದ್ರಿಂದ ಅಪಾರ ಪ್ರಮಾಣ ಹಾನಿಯುಂಟಾಗಿದೆ. ಟಿವಿ, ಸೋಫಾ, ಎಲೆಕ್ಟ್ರಿಕ್ ವಸ್ತುಗಳು ಸೇರಿದಂತೆ ಎಲ್ಲವೂ ಭಸ್ಮವಾಗಿದೆ. ಮನೆ ಮಾಲೀಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಬೆಂಗಳೂರಿನ ಬ್ಯಾಡರಹಳ್ಳಿಯಲ್ಲಿ ಪ್ಲಾಸ್ಟಿಕ್ ತಯಾರಿಕಾ ಕಾರ್ಖಾನೆಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತುಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. ಸ್ಥಳೀಯರು, ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು. ಪೊಲೀಸ್ ಅಧಿಕಾರಿಗಳಿಂದ ಸಿಡಿಆರ್ ಪಡೆದ ಕೇಸ್ ತನಿಖೆಗೆ ಆರೋಪಿ ಐಶ್ವರ್ಯ ಗೌಡ ಹೈಕೋರ್ಟ್ನಿಂದ ತಡೆಯಾಜ್ಞೆ ತಂದಿದ್ದಾರೆ. 2022 ಮಾರ್ಚ್ನಿಂದ 2024 ನವೆಂಬರ್ ವರೆಗೂ ಅಕ್ರಮವಾಗಿ ಹಲವರ ಸಿಡಿಆರ್ ಪಡೆದ ಆರೋಪ ಇದ್ದು ಬ್ಯಾಟರಾಯನಪುರ ಎಸಿಪಿ ಭರತ್ ರೆಡ್ಡಿ ದೂರು ದಾಖಲಿಸಿದ್ರು. ಬೆಳಗಾವಿಯಲ್ಲಿ ಮಣಪುರಂ ಫೈನಾನ್ಸ್ ಮ್ಯಾನೇಜರ್ ವಂಚನೆಯಿಂದ ಕುಟುಂಬವೊಂದು ಬೀದಿಗೆ ಬಂದಿದೆ. ಯಶವಂತ ಎಂಬುವರು ಫೈನಾನ್ಸ್ನಲ್ಲಿ ₹7 ಲಕ್ಷ ಸಾಲ ಪಡೆದುಕೊಂಡಿದ್ರು. ಆದರೆ ಮ್ಯಾನೇಜರ್ ಗಣೇಶ್ 4 ಕಂತಿನ ಹಣ ಪಡೆದಿದ್ರು. ಅದನ್ನ ಫೈನಾನ್ಸ್ಗೆ ಜಮೆ ಮಾಡದೆ ವಂಚಿಸಿದ್ದಾನೆ. ಪಕ್ಕದ ಮನೆಯ ಮಾಲೀಕ ಜಾಗ ಒತ್ತುವರಿ ಮಾಡಿ ಗೋಡೆ ನಿರ್ಮಿಸಿದ್ದಾರೆ ಎಂದು ಹಾವೇರಿಯ ಮಹಿಳೆ ಉಪಲೋಕಾಯುಕ್ತರಿಗೆ ಪತ್ರ ಬರೆದಿದ್ದಾರೆ. ಅಧಿಕಾರಿಗಳು ಲಂಚ ತೆಗೆದುಕೊಂಡ್ರೂ ಕೆಲಸ ಮಾಡಿಲ್ಲ, ನೀವೇ ನನ್ನ ಪಾಲಿನ ದೇವರು ಅಂತ ಮಹಿಳೆ ಹೇಳಿದ್ದಾರೆ. ಬೆಂಗಳೂರು ಚಾಮರಾಜಪೇಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಹುಂಡಿ ಕಳ್ಳತನ ಮಾಡಿದ್ದ ಇಬ್ಬರನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸ್ಕೂಟರ್ನಲ್ಲಿ ಬಂದಿದ್ದ ಇಬ್ಬರು ಖದೀಮರು ಹುಂಡಿಯನ್ನ ಕದ್ದು ಪರಾರಿಯಾಗಿದ್ರು. ಬಂಧಿತ ಇಬ್ಬರು ಅಪ್ರಾಪ್ತ ಹುಡುಗರು ಅನ್ನೋದು ಗೊತ್ತಾಗಿದೆ. ಬಳ್ಳಾರಿ ಸಿರಗುಪ್ಪದ ಊಳೂರು ಗ್ರಾಮದಲ್ಲಿ ಬೇವಿನ ಮರದಲ್ಲಿ ಹಾಲಿನ ರೀತಿ ನೊರೆ ಕಾಣಿಸಿದೆ. ಹಾಲಿನ ನೊರೆ ನೋಡಿ ಆಶ್ಚರ್ಯಗೊಂಡ ಜನ ಬೇವಿನ ಮರಕ್ಕೆ ಕುಂಕುಮ, ಭಂಡಾರ ಹಚ್ಚಿ ಪೂಜೆ ಸಲ್ಲಿಸಿದ್ದಾರೆ. ಏರ್ ಶೋ ಎಫೆಕ್ಟ್ನಿಂದಾಗಿ ವಾಹನ ಸವಾರರಿಗೆ ಟ್ರಾಫಿಕ್ ಜಾಮ್ನ ಬಿಸಿ ತಟ್ತಾ ಇದೆ. 4ನೇ ದಿನವೂ ವಾಹನ ಸವಾರರಿಗೆ ಸಂಚಾರ ದಟ್ಟಣೆಯ ಕಿರಿಕಿರಿ ಉಂಟಾಗಿದೆ. ಬೆಂಗಳೂರಿನ ಯಲಹಂಕ ಹೆಬ್ಬಾಳ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಕೆಲವೆಡೆ ಪರ್ಯಾಯ ವ್ಯವಸ್ಥೆ ಮಾಡಿದ್ರೂ ಕೂಡ ಈ ಸಂಕಷ್ಟ ಮಾತ್ರ ತಪ್ಪಿಲ್ಲ. ಬೆಂಗಳೂರಿನಲ್ಲಿ ನಡೀತಾ ಇರೋ ಏರೋ ಇಂಡಿಯಾ ಶೋನಲ್ಲಿ ಭಾರತದ ಹೆಮ್ಮೆ ಪ್ರಚಂಡ್ ಹೆಲಿಕಾಪ್ಟರ್ ಕೂಡ ಪಾಲ್ಗೊಂಡಿದೆ. ಎಚ್ಎಎಲ್ ನಿರ್ಮಾಣ ಮಾಡಿರುವ ಈ ಹೆಲಿಕಾಪ್ಟರ್ ವಿಶ್ವದಲ್ಲೇ ಕಡಿಮೆ ತೂಕದ ಅತಿ ಎತ್ತರದಲ್ಲಿ ಹಾರಬಲ್ಲ ಹೆಲಿಕಾಪ್ಟರ್ ಆಗಿದೆ.
ಸಿಎಂ ವಿರುದ್ಧದ ಮುಡಾ ಕೇಸ್ ತನಿಖಾ ವರದಿಯನ್ನ ಲೋಕಾಯುಕ್ತ ಅಧಿಕಾರಿಗಳು ಸಿದ್ಧಪಡಿಸಿದ್ದು 550 ಪುಟವನ್ನ ಹೊಂದಿದೆ. ತನಿಖಾ ವರದಿ ದೇವರಾಜುಗೆ ಜಮೀನು ಬಂದಿದ್ದು, ಡಿನೋಟಿಫಿಕೇಷನ್, ಭೂ ಪರಿವರ್ತನೆ, ಪಾರ್ವತಿಯವರಿಗೆ ಜಮೀನು ನೀಡಿದ್ದು, 14 ಸೈಟ್ಗಳ ವಾಪಸಾತಿ, ಹೀಗೆ ವರದಿಯಲ್ಲಿ 5 ಭಾಗವಿದ್ದು ಸೋಮವಾರ ಹೈಕೋರ್ಟ್ಗೆ ಸಲ್ಲಿಕೆಯಾಗುವ ಸಾಧ್ಯತೆ ಇದೆ. ಲೋಕಾಯುಕ್ತ ಅಂತಿಮ ತನಿಖಾ ವರದಿಯಲ್ಲಿ ಸಿಎಂ ಹಾಗೂ ಕುಟುಂಬದ ದಾಖಲೆಗಳಿದೆ. 100ಕ್ಕೂ ಹೆಚ್ಚು ಅಧಿಕಾರಿಗಳ ವಿಚಾರಣೆಯಿಂದ ಮಾಹಿತಿ ಸಂಗ್ರಹಿಸಲಾಗಿದೆ. ಮುಡಾ ಮಾಜಿ ಆಯುಕ್ತರು, ಮಾಜಿ ತಹಶೀಲ್ದಾರ್ ಮತ್ತು ಅಧಿಕಾರಿಗಳ ಹೇಳಿಕೆಗಳನ್ನು ಸಾಕ್ಷಿಗಳಾಗಿ ಪರಿಗಣಿಸಲಾಗಿದೆ. ಆರೋಪಿಗಳ ಹೇಳಿಕೆ ಸೇರಿ ಎಲ್ಲವೂ ವರದಿಯಲ್ಲಿದೆ. ಲೋಕಾಯುಕ್ತ ಅಧಿಕಾರಿಗಳ ಅಂತಿಮ ತನಿಖಾ ವರದಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ನೀಡಲಾಗಿದೆ. ಜಮೀನು ಕಳೆದುಕೊಂಡವರಿಗೆ ಮುಡಾ ಪರಿಹಾರ ಕಲ್ಪಿಸಿಲ್ಲ, ಯಾವುದೇ ರೀತಿ ರಾಜಕೀಯ ಒತ್ತಡ ಕಂಡುಬಂದಿಲ್ಲ. ಆದರೆ ಅಧಿಕಾರಿಗಳು ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ. ಮುಡಾ 14 ಸೈಟ್ ನೀಡುವ ಅವಶ್ಯಕತೆ ಇರಲಿಲ್ಲ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಸಿದ್ದರಾಮಯ್ಯ ದೀರ್ಘಾವಧಿಯ ಸಿಎಂ ಆಗಲೆಂದು ನಾನು ಹಾರೈಸುತ್ತೇನೆ. 5 ವರ್ಷ ಆಡಳಿತ ಪೂರ್ಣಗೊಳಿಸಿದರೆ ಸಹಜವಾಗಿ ದಾಖಲೆಯಾಗುತ್ತೆ. ಶಾಸಕರು ಸಿದ್ದರಾಮಯ್ಯ ಅವರನ್ನ ಸಿಎಲ್ಪಿ ನಾಯಕರಾಗಿ ಆಯ್ಕೆ ಮಾಡಿದ್ರು. ಆಗ ಹೈಕಮಾಂಡ್ 2.5 ವರ್ಷ ಅಧಿಕಾರ ಅಂತೇನು ಹೇಳಿಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಇರ್ತಾರೆ. ದೇವರಾಜ ಅರಸು ಅವರು 7 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿದ್ರು. ಸಿದ್ದರಾಮಯ್ಯನವರು 10 ವರ್ಷ ಸಿಎಂ ಆಗಿರ್ತಾರೆ ಎಂದು ಸಚಿವ ಎಂಬಿ ಪಾಟೀಲ್ ಕೂಡ ಮಾತನಾಡಿದ್ದಾರೆ. ಅಲ್ಲದೆ ಸದ್ಯಕ್ಕೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಎಂದಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ನಿವೃತ್ತಿ ಇರುವುದಿಲ್ಲ, ಜನರಿಗಾಗಿ ಕೆಲಸ ಮಾಡುವಾಗ ನಿವೃತ್ತಿ ಇರುತ್ತಾ ಅಂತ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಎಂಬ ವಿಚಾರಕ್ಕೆ ಸಚಿವ ಮಹದೇವಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸಾರ್ವಜನಿಕ ಬದುಕಿರೋದು ಜನರ ಸೇವೆಗಾಗಿ, ದಾಖಲೆಗೂ ಅದಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳಿದ್ದಾರೆ. ಸಿಎಂ ಆಗಿ 10 ವರ್ಷನೋ 20 ವರ್ಷ ಇರ್ತಾರೋ ನಾವ್ ಯಾರು ಪ್ರಶ್ನೆ ಮಾಡ್ತಿಲ್ಲ, ಅವರಲ್ಲಿಯೇ ಪ್ರಶ್ನೆ ಮಾಡ್ತಿರೋದು ಅಂತ ಕಾಂಗ್ರೆಸ್ ಪಟ್ಟದ ಆಟಕ್ಕೆ ಮಾಜಿ ಸಚಿವ ಸಿಟಿ ರವಿ ಕಾಲೆಳೆದಿದ್ದಾರೆ. ಸಿಎಂ ದೇವರಾಜು ಅರಸು ದಾಖಲೆ ಮುರಿತಾರೋ ಗೊತ್ತಿಲ್ಲ, ಆದರೆ ಭ್ರಷ್ಟಾಚಾರ, ಬೆಲೆ ಏರಿಕೆಯಲ್ಲಿ ದಾಖಲೆ ಬರೆದಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಕೊನೆಯ ಸಿಎಂ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಈ ಬಾರಿ ಸಿಎಂ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಪರಮೇಶ್ವರ್ ಹೋಮ್ ಮಿನಿಸ್ಟರ್ ರೀತಿ ಕೆಲಸ ಮಾಡ್ತಿಲ್ಲ ಅಂತ ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕ ಸುರೇಶ್ ಗೌಡ ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾಯಿಸದಿರಲು ಎಐಸಿಸಿ ನಿರ್ಧರಿಸಿದೆ. ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ನೀಡಿದ್ದ ಹೇಳಿಕೆ ಅದು ಬೇರೆ ರಾಜ್ಯಗಳ ಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟದ್ದು ಅಂತ ಹೇಳಿ ಹೈಕಮಾಂಡ್ ತಿಳಿಸಿದೆ. ರಾಜ್ಯದಲ್ಲಿ ಪಕ್ಷ ಸಂಘಟನೆಗಷ್ಟೇ ಹೈಕಮಾಂಡ್ ಒತ್ತು ಕೊಟ್ಟಿದೆ. ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ತಯಾರಿ ನಡೆಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಹೈಕಮಾಂಡ್ಗೆ ಸ್ಪಷ್ಟನೆ ಇದ್ದು, ಪಕ್ಷ ಸರ್ಕಾರದ ಸ್ಥಿರತೆ ಬಗ್ಗೆ ಅನಗತ್ಯ ಗೊಂದಲ ಬೇಡ ಅಂತ ಹೈಕಮಾಂಡ್ ಹೇಳಿದ್ದಂತೆ. ಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕುರಿತಂತೆ ಹೈಕಮಾಂಡ್ ತೀರ್ಮಾನ ಏನೇ ಇದ್ರೂ ಅದನ್ನು ನಾವು ಒಪ್ಪಿಕೊಳ್ಳುತ್ತೇವೆ. ಎಐಸಿಸಿ ಪುನರ್ರಚನೆಯ ಬಗ್ಗೆ ಖರ್ಗೆ ಹೇಳಿದ್ರು. ಪಕ್ಷದ ಸಂಘಟನೆ ದೃಷ್ಟಿಯಿಂದ ಬದಲಾವಣೆ ಬಗ್ಗೆ ಅವರು ಈಗ ಮತ್ತೆ ಹೇಳಿರಬಹುದು. ಹೈಕಮಾಂಡ್ ತೀರ್ಮಾನ ಏನಿರುತ್ತೋ ಗೊತ್ತಿಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಶೀಘ್ರ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಬದಲಾವಣೆ ಮಾಡುವ ಸಾಧ್ಯತೆ ಇದೆ. ತಮ್ಮನ್ನ ಜವಾಬ್ದಾರಿಯಿಂದ ಮುಕ್ತಗೊಳಿಸುವಂತೆ ರಣದೀಪ್ ಸುರ್ಜೇವಾಲಾ ಹೈಕಮಾಂಡ್ಗೆ ಕೆಲ ತಿಂಗಳ ಹಿಂದೆಯೇ ಮನವಿ ಮಾಡಿದ್ರು. ಈಗ ಸುರ್ಜೇವಾಲಾ ಸ್ಥಾನಕ್ಕೆ ಛತ್ತೀಸ್ಗಢದ ಮಾಜಿ ಸಿಎಂ ಭೂಪೇಶ್ ಬಘೇಲ್ ನೇಮಕವಾಗುವ ಸಾಧ್ಯತೆ ಇದೆ. ರಾಜ್ಯಸಭೆಯಲ್ಲಿ ಜೆಪಿಎಸ್ ನೀಡಿರುವ ವಕ್ಫ್ ತಿದ್ದುಪಡಿ ವರದಿ ಸ್ವೀಕಾರವಾಗಿದೆ. ವರದಿ ಮಂಡನೆ ಮಾಡ್ತಾ ಇದ್ದಂತೆ ವಿಪಕ್ಷಗಳಿಂದ ವಿರೋಧ ವ್ಯಕ್ತವಾಗಿದೆ. ವರದಿ ವಿರೋಧಿಸಿ ರಾಜ್ಯಸಭೆಯಲ್ಲಿ ವಿಪಕ್ಷಗಳು ಪ್ರತಿಭಟಿಸಿದ್ವು. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಸಭಾತ್ಯಾಗ ಮಾಡಿದ್ವು. ವಕ್ಫ್ ತಿದ್ದುಪಡಿ ಮಸೂದೆ ವರದಿ ಮಂಡನೆ ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಆಕ್ರೋಶಕ್ಕೆ ಗುರಿಯಾಗಿದೆ. ನಮ್ಮ ಅಭಿಪ್ರಾಯಗಳನ್ನು ನೆಲಸಮ ಮಾಡಿರೋ ನಕಲಿ ವರದಿಯನ್ನ ವಿರೋಧ ಪಕ್ಷಗಳು ಒಪ್ಪುವುದಿಲ್ಲ ಎಂದಿದ್ದಾರೆ. ಇಂದು ಹೊಸ ಆದಾಯ ತೆರಿಗೆ ಮಸೂದೆಯನ್ನ ಸಂಸತ್ನಲ್ಲಿ ಮಂಡಿಸಲಾಯಿತು. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಸೂದೆ ಮಂಡಿಸಿದ್ದಾರೆ. 1961ರ ಆದಾಯ ತೆರಿಗೆ ಕಾಯ್ದೆ ಬದಲಿಗೆ ಹೊಸ ಮಸೂದೆ ಜಾರಿಗೆ ಬಂದಿದೆ. ಅಮೆರಿಕ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ಇಂದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಡೊನಾಲ್ಡ್ ಟ್ರಂಪ್ 2ನೇ ಬಾರಿಗೆ ಅಧ್ಯಕ್ಷರಾದ ಬಳಿಕ ಮೋದಿ ಅವರ ಮೊದಲ ಭೇಟಿ ಇದಾಗಿದೆ. ಮಾತುಕತೆ ವೇಳೆ ವ್ಯಾಪಾರ, ಸಹಕಾರ, ರಕ್ಷಣೆ, ಇಂಧನ, ಭದ್ರತೆ, ತಂತ್ರಜ್ಞಾನ ಕ್ಷೇತ್ರಗಳ ಬಗ್ಗೆ ಚರ್ಚಿಸಲಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನೂತನ ನಾಯಕನಾಗಿ ರಜತ್ ಪಾಟೀದಾರ್ ಆಯ್ಕೆಯಾಗಿದ್ದಾರೆ. ವಿರಾಟ್ ಕೊಹ್ಲಿ, ಕೃನಾಲ್ ಪಾಂಡ್ಯ ಕೂಡ ನಾಯಕ ಸ್ಥಾನಕ್ಕೆ ಪೈಪೋಟಿಯಲ್ಲಿದ್ರು ಎನ್ನಲಾಗಿತ್ತು. ಆದರೆ ಕೊನೆಗೆ ರಜತ್ ಪಾಟೀದಾರ್ಗೆ ಮಣೆ ಹಾಕಲಾಗಿದೆ. ನಟ ಸುದೀಪ್ ಹೈದರಾಬಾದ್ನ ಮೆಟ್ರೋ ರೈಲ್ನಲ್ಲಿ ಪ್ರಯಾಣಿಸಿದ್ದಾರೆ. ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಟೂರ್ನಿಯಲ್ಲಿ ಆಡಲು ಸುದೀಪ್ ನೇತೃತ್ವದ ಕರ್ನಾಟಕ ಬುಲ್ಡೋಜರ್ಸ್ ತಂಡ ಮುತ್ತಿನ ನಗರಿಗೆ ಆಗಮಿಸಿದೆ. ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ಅಭ್ಯಾಸ ನಡೆಸಿದ ಕಿಚ್ಚ ಮೆಟ್ರೋ ಏರಿ ತಾವು ಉಳಿದಿದ್ದ ಹೋಟೆಲ್ಗೆ ತೆರಳಿದ್ದಾರೆ.